ತೋಡ್ತಾ ಇದೆ ಎಸ್ಐಟಿ ತಂಡ. ಆರೋಪಿಗಳ ಪಟ್ಟಿಗೆ ತಿಮರೋಡಿ ಗ್ಯಾಂಗ್ ಸೇರ್ಪಡೆಯಾಗುತ್ತಾ? ತಿಮರೋಡಿ ಗ್ಯಾಂಗ್ ಬಂಧಿಸೋದಕ್ಕೆ ಎಸ್ಐಟಿ ತಂಡ ರೆಡಿ ಆಗ್ತಾ ಇದೆಯಾ? ತಾವೇ ತೋಡಿದ ಗುಂಡಿಗೆ ಬುರುಡೆ ಗ್ಯಾಂಗ್ ಬಿದ್ದಿದೆ. ತಾವೇ ತೋಡಿಸಿದ್ದ ಗುಂಡಿಗೆ ಈಗ ಬಿದ್ದಿದ್ದು, ತಾವೇ ಕೊಡಿಸಿದ ದೂರಲ್ಲೇ ಈ ಗ್ಯಾಂಗ್ ಅರೆಸ್ಟ್ ಆಗುತ್ತಾ? ತಿಮರೋಡಿ ಷಡ್ಯಂತ್ರ ಬಾಯಿ ಬಿಟ್ಟಿದ್ದಾನೆ ಆರೋಪಿ ಚಿನ್ನಯ್ಯ. ಏನೇನಾಯ್ತು, ಹೇಗಾಯ್ತು, ಯಾರೇನ್ ಮಾಡಿದ್ರು, ಎಲ್ಲ ವಿಷಯಗಳನ್ನ ಎಸ್ಐಟಿ ಮುಂದೆ ಈತ ಬಾಯಿ ಬಿಟ್ಟಿದ್ದಾನೆ. ಷಡ್ಯಂತ್ರ ಮಾಡಿದ ಎಲ್ಲರ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೆ. ತಿಮರೋಡಿ ಮಟ್ಟಣ್ಣವರ್ ಹೆಸರು ಕೂಡ ಚಿನ್ನಯ್ಯ ಹೇಳಿದ್ದು. ಜಯಂತ್, ಸಮೀರ್, ಅಜಯ್ ಹೆಸರುಗಳು ಉಲ್ಲೇಖ ಆಗಿವೆ. ಹಾಗಾದ್ರೆ ಇವರೆಲ್ಲರನ್ನೂ ಆರೋಪಿಗಳಾಗಿ ಸೇರ್ಪಡೆಗೊಳಿಸುತ್ತಾ ಎಸ್ಐಟಿ ತಂಡ. ಬುರುಡೆ ಸೂತ್ರಧಾರಿಗಳಿಗೆ ಖೆಡ್ಡ ತೋಡ್ತಾ ಇದೆ ಎಸ್ಐಟಿ ತಂಡ. ಆರಂಭದಲ್ಲಿ ದೂರು ಬಂದಾಗ ಇದೇ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಹೇಳದಂಗೆ ಆತ ಏನು ಹೇಳಿದ್ರು ಅದನ್ನ ಮಾಡಿದ್ರು. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ನಲ್ಲಿ ಆತನಿಗೆ ಭದ್ರತೆಯಿಂದ ಹಿಡಿದು ಆತ ಹೇಳಿದ ಕಡೆ ಹೇಳಿದಷ್ಟು ಆಳ ತೋಡುದು. ಆತನಿಗೆ ಸಂಪೂರ್ಣ ಭದ್ರತೆ, ಪೊಲೀಸರಿಂದ ಎಸ್ಕಾಟ್ ಇತ್ತು. ಆತ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಡಬೇಕು, ವಾಪಸ್ ಅಲ್ಲಿಂದಲೇ ಪಿಕ್ ಮಾಡಿ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರಬೇಕು. ಸಹಜವಾಗಿ ಎಲ್ರಿಗೂ ಅನ್ನಿಸ್ತಾ ಇತ್ತು ಏನು ಹೇಳಿದ್ರು ಕೇಳ್ತಾ ಇದ್ದಾರಲ್ಲ ಅಂತ. ಆದರೆ ಈಗ ಮತ್ತೊಂದು ಆಟ ಶುರುವಾಗಿದೆ. ಎಸ್ಐಟಿ ತಂಡ ತನ್ನ ವಿಚಾರಣೆ ಆರಂಭಿಸಿದೆ. ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಲ್ಲ ಸತ್ಯಗಳನ್ನ ಎಸ್ಐಟಿ ಮುಂದೆ ಕಕ್ಕಿಯಾಗಿದೆ. ಯಾರ್ಯಾರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರೋ ಅವರೆಲ್ಲರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಆರಂಭದಲ್ಲಿ ವಾಚಾಮಗೋಚರವಾಗಿ ಬರ್ತಾ ಇದ್ದ ಮಾತುಗಳು ಈಗ ಸದ್ಯಕ್ಕೆ ನಿಂತು ಹೋಗಿವೆ, ಸಾಫ್ಟ್ ಆಗಿವೆ. ಒಂದು ಕಡೆ ಸುಜಾತಾ ಭಟ್ ಎಸ್ಐಟಿ ಕಚೇರಿಯಲ್ಲಿ, ಇನ್ನೊಂದು ಕಡೆ ಎಸ್ಐಟಿ ತಂಡ ತಿಮರೋಡಿ ಮನೆಯಲ್ಲಿ, ಮತ್ತೊಂದು ಕಡೆ ಎಐ ಸಮೀರ್ ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಯಾರ್ಯಾರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರೋ ಎಲ್ಲರ ಕುತ್ತಿಗೆಗೆ ಬಂದು ನಿಂತಿದೆ. ಬುರುಡೆ ಗ್ಯಾಂಗ್ ಬಿಟ್ಟ ಬುರುಡೆ ಕಥೆ ಬೇರೆ ಬೇರೆ ದೇಶದ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿತ್ತು. ಅಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಆದರೆ ಚಿನ್ನಯ್ಯ ಬಾಯಿ ಬಿಟ್ಟಿದ್ದೇ ಸತ್ಯಾಂಶಗಳು ಹೊರಗೆ ಬಂದಿವೆ. ಈಗ ಇದರ ಆಳಕ್ಕೆ ಎಸ್ಐಟಿ ತಂಡ ಇಳಿತಾ ಇದೆ. ಆರೋಪಿಗಳ ಪಟ್ಟಿಗೆ ಹಾಗಾದ್ರೆ ತಿಮರೋಡಿ ಗ್ಯಾಂಗ್ ಸೇರ್ಪಡೆಯಾಗುತ್ತಾ? ತಿಮರೋಡಿ ಗ್ಯಾಂಗ್ ಬಂಧಿಸೋದಕ್ಕೆ ಎಸ್ಐಟಿ ತಂಡ ರೆಡಿ ಆಯ್ತಾ? ತಾವೇ ತೋಡಿದ ಗುಂಡಿಗೆ ಬುರುಡೆ ಗ್ಯಾಂಗ್ ಬಿದ್ದಿದೆ. ಬಹಳ ಆಳಕ್ಕೆ ಒಂದು ಷಡ್ಯಂತ್ರ ನಡೆದಿತ್ತು. ಕಂಡಲ್ಲಿ ತೋಡಿಸಿದ್ದು. ಈಗ ಅದೇ ಹಳ್ಳದಲ್ಲಿ ಈ ಷಡ್ಯಂತ್ರದ ಗ್ಯಾಂಗ್ ಬಿದ್ದಿದೆ. ತಾವೇ ಕೊಡಿಸಿದ ದೂರಲ್ಲೇ ಅರೆಸ್ಟ್ ಆಗುತ್ತಾ ಈ ಬಿ ಗ್ಯಾಂಗ್? ತಿಮರೋಡಿ ಷಡ್ಯಂತ್ರ ಬಾಯಿ ಬಿಟ್ಟಿದ್ದಾನೆ ಆರೋಪಿ ಚಿನ್ನಯ್ಯ. ಷಡ್ಯಂತ್ರ ಮಾಡಿದ ಎಲ್ಲರ ಹೆಸರನ್ನ ಈ ಚಿನ್ನಯ್ಯ ಹೇಳಿದ್ದಾನೆ. ತಿಮರೋಡಿ ಮಟ್ಟಣ್ಣವರ ಹೆಸರು ಹೇಳಿದ್ದಾನೆ. ಜಯಂತ್, ಸಮೀರ್, ಅಜಯ್ ಹೆಸರುಗಳು ಉಲ್ಲೇಖ ಆಗಿವೆ. ಮತ್ತೊಂದು ಕಡೆ ಸುಜಾತಾ ಭಟ್ ತನಗೆ ಅನನ್ಯ ಅನ್ನೋ ಮಗಳೇ ಇಲ್ಲ ಅನ್ನೋದನ್ನ ಕೂಡ ಬಾಯ್ಬಿಟ್ಟಾಗಿದೆ. ನಂತರ ಬೇರೆ ಬೇರೆ ಹೇಳಿಕೆಗಳು, ಆದರೆ ಸತ್ಯಾಂಶ ರಾಜ್ಯದ ಜನರ ಮುಂದೆ ಇದೆ. ಸುಜಾತಾ ಭಟ್ ಕೂಡ ಈಗ ಎಸ್ಐಟಿ ತನಿಖೆಯನ್ನ ಎದುರಿಸಬೇಕಾಗಿದೆ, ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಒಂದು ವ್ಯವಸ್ಥೆಗೆ ಮಂಕು ಬೂದಿ ಎರಚೋದಕ್ಕೆ ಸಾಧ್ಯ ಇಲ್ಲ. ನಿಧಾನ ಆದ್ರೆ ಎಸ್ಐಟಿ ತನಿಖೆ ಆರಂಭ ಆಗಿದೆ. ಚಿನ್ನಯ್ಯ ಸದ್ಯಕ್ಕೆ ಎಲ್ಲ ವಿಷಯನೂ ಬಾಯ್ಬಿಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.